ಗುರುಗಳೇ, ಇವತ್ತು ನೈಂಟಿಗೂ ದುಡ್ಡಿಲ್ದಂಗೆ ಆಗ್ಬಿಟ್ಟೈತೆ. ಯಾರು ನಾನ ಜಾದು ಮಾಡಿ ನಿಮ್ಗೊಂದು ಸಾವಿರ ನಮ್ಗೊಂದು ಸಾವಿರ ಬರಂಗ್ ಮಾಡಿ ಗುರುಗಳೇ. ಏನೋ ಒಂದು ಮಾಡಿ ಎಣ್ಣೆ ಕುಡಿದಲೇ ಬೆಳಗ್ಗೆನೆ ತಲೆ ಇಟ್ಕೊಬಿಟ್ಟೈತೆ, ಮಾತಾಡಕ್ಕಾಗ್ತದ. ಏ ಅದನ್ನೇ ಹುಡುಕ್ತಾ ಇದ್ದೀನಿ. ನನಗೇನು ಗೊತ್ತಪ್ಪ, ಈ ಊರಲ್ಲಿ ನಂಗೆ ಗೊತ್ತಿಲ್ಲ. ಇಲ್ಲಿ ಹೋಗೋರ್ನ ನೀನೊಂದು 2-3 ಜನ ಯಾರು ಅಂತ ತೋರಿಸು, ನಾನು ಮಾಡ್ತೀನಿ ಅವ್ರನ್ನ. ಗುರುಗಳೇ, ಅದೇ ನೆನ್ನೆ ಐಟಮ್ ಎತ್ಬೇಕಾರೆ ಒಬ್ಬ ಸಾರು ಅಂತ ಹೇಳಿದ್ನಲ್ಲ, ಅವನು ಅವ್ರ ಪಕ್ಕದ ಮನೆದು ಇವತ್ತು ರೈಡ್ ಮಾಡಕ್ ಬರ್ತಾನೆ. ಅಂದ್ರೆ ಅವರು ಕಟ್ಟಿಲ್ವಂತೆ, ಇವತ್ತು ಹೇಳೋರ್ ಡೇಟು. ಹಂಗೇನಾರ ಆದ್ರೆ ಅವನೊಂದು ಬಾಕ್ರ ಮಾಡೋಣ. ಅವನು ಹಿಂಗೇ ಬರ್ಬೋದು ಈಗ. ಅಲ್ಲಿ ಬತ್ತಾನ್ ನೋಡಿ ಗುರುಗಳೇ, ಅವನೇ. ಓ ಅವನಾ? ಮಾಡ್ತೀನಿ ಮಾಡ್ತೀನಿ. ನೀನೇನು ಮಾತಾಡಬೇಡ, ನೀನು ಮಾಮೂಲಿ ಮಾತಾಡಿಸ್ತಾ ಇರು. ನೀನು ಅವನು ಫ್ರೆಂಡ್ ಅಲ್ಲ. ನಾನು ಇಲ್ಲಿ ನಿಂದೆ ನಿಂತ್ಕೊಂಡು ಮಾಡ್ತೀನಿ ಅವನಿಗೆ ಯಾವ್ದನ್ನ. ಓಹೋ, ಏನು ಬೈರಾ ಈ ಕಡೆ ನಿಂತ್ಬಿಟ್ಟಿದ್ದೆ ಟೀ ಹೋಟ್ಲ ಹತ್ರ. ಏನು ಟೀ ಕುಡಿತಿದ್ದೀರಾ? ಅವ್ರ್ಯಾರು ಅವರು? ಓ ಅಣ್ಣ ಬನ್ನಿ ಇಲ್ಲಿ. ಹಂಗೆ ಇವರು ನಾವು ಟೀ ಕುಡಿತಿದ್ದು. ಅಣ್ಣ ಈ ಕಡೆ ಏನಣ್ಣ ಬಂದೆ. ಅದೇ ಅಪ್ಪ, ನಿನ್ನೆ ಹುಡ್ಕೊಂಡ್ ಬಂದೆ. ಅವ್ರು ಯಾರೋ ಅಂದ್ರು ಟೀ ಅಂಗಡಿ ಹತ್ರ ಇದೆ ಅಂತ. ಅದೇ ಅಪ್ಪ, ಅದೇ ನೆನ್ನೆ ಹೋಗಿದ್ವಲ್ಲ ಅವಳು. ಇವತ್ತು ದುಡ್ಡು ಕೊಡ್ತೀನಿ ಅಂದಿದ್ಲು. ಯಾಕೋ ನೋಡಿದ್ರೆ ಈ ಕೊಡಲ್ಲ ಅಂತವಳೆ. ಯಾವ್ದೋ ಒಂದು ಟೆಂಪೋ ಇದ್ ಮಾಡ್ಬಿಟ್ಟು ತಕೊಂಡ್ ಹೋಗ್ಬೇಕು. ಹಂಗೆ ಟೀ ಹೇಳು, ನಾನೇ ಕೊಡ್ತೀನಿ ಕಾಸು. ಇವ್ರು ಯಾರು ಅಂತ ಗೊತ್ತಾಗ್ನಿಲ್ವಲ್ಲ ನಂಗೆ. ಅಣ್ಣ ಇವ್ರ ಹೆಸರು ರಾಮಾಚಾರಿ ಅಂತ, ನಮ್ಮೂರಿಗೆ ಬಂದವ್ರೆ. ಒಳ್ಳೆ ಮನ್ಸಣ್ಣ. ಹಂಗಾಗಿ ನಾನು ಇವರು ಮಾತಾಡ್ತಿದ್ದೋ. ಇರೋಣ ಟೀ ಹೇಳ್ತೀನಿ. ಓ ಅಣ್ಣ, ಒಂದು 3 ಟೀ ತಬಾ. ಅಣ್ಣ ನಿಮ್ ಒಬ್ಬರೇ ಬರ್ತೀರಲ್ಲ ಅಣ್ಣ ಸೀಜ್ ಮಾಡ್ಬೇಕಾರೆ? ಟೆಂಪೋ ಗಿಂಪೋ ಎಲ್ಲ, ಆಮೇಲೆ ಆಳುಗಳು ಎಲ್ಲ ಏನ್ ಮಾಡ್ತೀರಾ? ಏನಿಲ್ಲಪ್ಪ, ಇಲ್ಲಿ ಬೈರ ಪರಿಚಯ ಆಗೋನೆ. ಇವ್ರು ಕೊಡಲ್ಲ ಅಂದ್ರೆ ನಾನು ನಮ್ಮ ಬಾಸಿಗೆ ಫೋನ್ ಮಾಡಿ ಟೆಂಪೋ ಬರುತ್ತೆ, ಬೈರನೇ ಎಲ್ಲ ಲೋಡ್ ಮಾಡ್ತಾನೆ. ನೆನ್ನೆ ಒಂದು ಲೋಡ್ ಮಾಡಿದ್ದ, ಕೇಳೋ ಬೈರನೇ. ಅಣ್ಣ ಇವತ್ತು ಎಷ್ಟು ಐಟಮ್ ಇದೆ ಅವ್ರ ಮನೇಲಿ? ಕೊಟ್ಬಿಡ್ತೀವಿ ನಾವು ಇಬ್ಬರೇ ಆತಾಗೆ. ಏನಿಲ್ಲಪ್ಪ, ಒಂದು ವಾಷಿಂಗ್ ಮಿಷಿನು, ಒಂದು ಫ್ರಿಡ್ಜ್ ಏನೋ ತಗೊಂಡಿರ್ಲಪ್ಪ, 2 ಐಟಮ್. ಕಟ್ಟಕಾಲಪ್ಪ, ಸುಮ್ಮನೆ ತಗೊಂಡು ನಮಗೆ ಗೋಳಿಕಂತಾರೆ. ಅಷ್ಟೇನಣ್ಣ, ನಾವಿಬ್ರು ಎತ್ಬಿಡ್ತೀವಿ. ಅಣ್ಣ ನೆನೆ ಎಷ್ಟ ಕೊಡ್ಬೇಕಣ್ಣ? 1,000 ರೂಪಾಯಿ. ಎಲ್ಲ ಎತ್ತಕ್ ಬಾ ಕಷ್ಟ ಆಗುತ್ತೆ. ಬಾಪ, ಏನ್ ನನ್ ದುಡ್ಡಲ್ಲಿ ಏನ್ ಕೊಡ್ತೀನ? ಎಲ್ಲ ಅವಳ ಮೈ ಮೇಲೆ ಹಾಕ್ತಿವಿ. ಲಾಸ್ಟಿಗೆ ಬಿಡ್ಸ್ಕೊಳಕ್ ಬಂದಾಗ ಎಲ್ಲ ಅವಳ ಮೇಲೆ ಹಾಕ್ತಿವಿ. ಬಿಡ್ಸ್ಕೊಂಡಿಲ್ಲ ಅಂದ್ರೆ 30,000 ಕೊಟ್ಟಾಳಲ್ಲ, ಅದರಲ್ಲೇ ಮನ್ನ. ನಮ್ಮ ಬಾಸ್ ಏನು ಹೋಗಲ್ಲ, ನಂದು ಹೋಗಲ್ಲ. ಬಾಪ, ನಿಂಗೆ 1,000 ರೂಪಾಯಿ ತಾನೇ ಕೊಟ್ಬಿಡ್ತೀವಿ. ಅವೇಡ ಎತ್ ಕೊಟ್ಬಿಡುವಂತೆ. ಟೀ ಹೇಳು, ಬೇಗ ಎತ್ಕೊಂಬ ಅಣ್ಣ, ಟೀ ಕುಡಿಬೇಕು ನಾವು ಜಲ್ದಿ. ಅಣ್ಣ ಸಂಬಳ ಎಷ್ಟು ಕೊಡ್ತಾರೆ ಅಣ್ಣ? ಬರೀ ನಿಮ್ದು ಇದೇ ಕೆಲಸನಾ? ಯಾರ್ಯಾರು ದುಡ್ಡು ಕಟ್ಟಿಲ್ಲ ಹೋಗಿ ಎತ್ಕೊಬರೋದೇ ಕೆಲಸನಾ ಅಣ್ಣ? ಇಲ್ಲ ದುಡ್ಡು ಇಸ್ಕೊಬರೋ ಕೆಲಸನ? ಏನೇನು ಮಾಡ್ತೀರಣ್ಣ ನೀವು? ಕಣಪ್ಪ, ನಂಗೆ ಇದಕ್ಕೆ ಅಂತಾನೆ ಇಟ್ಕೊಂಡಾರೆ. ಒಂದಿನ ರಜೆ ಸಿಗಲ್ಲ ಗುರು. ಯಾರು ದುಡ್ಡು ಕಟ್ಟಿಲ್ದಂಗೆ ಆಗುತ್ತೆ ನೋಡಿ. ನೆನ್ನೆ ಒಂದು ಬನ್ನ ಬೈರನ್ ಕಳ ಅದು ಎತ್ಕೊಂಡು ಹೋದೆ. ಇವತ್ತು ಬನ್ನ ಇದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ದುಡ್ಡು ಕಟ್ಟಿಲ್ಲ ಎತ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು 2-3 ಅವೇ. ನಾ ಇವತ್ತಾಗಲ್ಲ ಸರ್, ಇದೊಂದು ಮನೆ ಇದು ಮಾಡಿ ನಾಳೆಗೆ ಮಾಡ್ತೀನಿ ಅಂದಿನಿ. ಏನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಯ್ತಾ ಇದ್ದೀನಪ್ಪ. ಒಂದು 25 ಕೊಡ್ತಾರೆ ಸಂಬಳ. ಬಿಡೋಣ, ನಿಂದು ಒಳ್ಳೆ ದುಡಿಮೆ ಇದು, ಆರಾಮ್ ಕೆಲಸ. ಏನು ಬತ್ತೀಯ? ಬೈಕಲ್ಲಿ ಬತ್ತೀಯಣ್ಣ, ಬಸ್ಸಲ್ಲಿ ಬತ್ತೀಯ? ಆರಾಮಾಗಿ ಇದು ಮಾಡ್ಕೊಂಡು ಹೋಗ್ತೀಯಪ್ಪ. ನಿಂದೆ ಆರಾಮಣ್ಣ. ಬೈಕ್ ತಗೊಳಕ್ಕೆಲ್ಲ ಎಲ್ಲಿ ದುಡ್ಡೈತೆ? ಗೌರ್ಮೆಂಟ್ ಬಸ್ಸಲ್ಲಿ ಬರ್ತೀನಿ. ಈ ಕಡೆಯಿಂದ ಹೆಂಗಿರುವ ಅವ್ರದ್ದೇ ವ್ಯಾನ್ ಇರುತ್ತೆ, ನಮ್ಮ ಸಾವುಕಾರದು. ಹಾಕೊಂಡು ಹೋಗಿ ಆಫೀಸಿಗೆ ಇಳಿಸ್ಬಿಟ್ಟು ಮನೆ ಕಡೆಗೆ ಹೋಯ್ತೀನಿ. ಈಗ ಆಲ್ರೆಡಿ 10:15. ಹೋಗಿ ಮಾತಾಡೋಷ್ಟಲ್ಲಿ ಕೇಳು. ಅಯ್ಯೋ ಒಪ್ಕೊಳೋದಿಲ್ಲಪ್ಪ, ಐಟಮ್ ಎತ್ತಕೋಗ್ಬಿಡಲ್ಲ. ಅಯ್ಯೋ ಯಾಕೆ ಹೇಳ್ತೀಯ? ರಾಮಾಚಾರಿ, ಸರಿಯಪ್ಪ, ಟೀ ಕುಡ್ದಾಯ್ತು, ನಡಿ ಹೋಗ ನಡಿ. ಆಯ್ತು ನಡಿ ಅಣ್ಣ, ನಾನು ಬೈರ ಹೊಂಟು. ಬೈರ ನಡಿವ ನಾವು. ಅಣ್ಣವ್ ಸಿಗರೇಟ್ ಹೇಳೋಣ. ಬರೀ ಟೀನೇ ಹೇಳ್ಬಿಟ್ಟೆ. ಒಂದು 2-3 ಸಿಗರೇಟ್, ಒಂದು ಅರ್ಧ ಪ್ಯಾಕ್ ಸಿಗರೇಟ್ ಹೇಳೋಣ. ನೋಡೋಣ, ಅರ್ಧ ಪ್ಯಾಕ್ ಸಿಗರೇಟ್ ಕೊಡಪ್ಪ. ನಾನೇ ಹೇಳೋಣ ಅಂತಿದ್ದೆ, ಮರ್ತ್ಕೊಂಡೆಪ್ಪ. ಸರಿ, ನನ್ಗೂ 1 ಪ್ಯಾಕೆ ತಗೋ. 1 ಪ್ಯಾಕ್ ಹೇಳು. 1 ಪ್ಯಾಕ್ ಸಿಗರೇಟ್ ಕೊಡಪ್ಪ. ಎಷ್ಟಾಯ್ತು ಬಿಲ್ಲು ಒಂಚೂರು ಹೇಳು, ಹಂಗೆ ನಮ್ಮ ಬಾಸ್ ಕೊಟ್ಬಿಡ್ತಾರೆ. ಎಷ್ಟು 120 ಆಗಿರುತ್ತೆ. ಕೊಟ್ಬಿಟ್ಟು ಬರ್ತೀನಿ, ನೀವು ಹೋಯ್ತಾರೆ. ಯಾರಮ್ಮ ಬರ್ರಮ್ಮ, ಇಲ್ಲಿ ಯಾರಿದ್ದೀರಾ ಮನೇಲಿ? ಬೇಗ ಬರ್ರಿ ಅಣ್ಣ. ಇರೋಣ, ನಾನು ಕರಿತೀನಿ. ಒನ್ನಮ್ಮ, ಒನ್ನಜೆ, ಬೇಗ. ಯಾರೋ ಸಾಹೇಬ್ರು ಬಂದಾರ, ಬೇಗ ಬಾ. ಅಣ್ಣ ಒನ್ನಪ್ಪ ಅಣ್ಣ, ನಮ್ಮ ಅಜ್ಜಿ ಇಲ್ಲ ಅಣ್ಣ, ಎಲ್ಲ ಹೋಗ್ಬಿಟ್ಟೈತೆ. ಏನು ಹೇಳೋಣ? ಏನಮ್ಮ ಇಷ್ಟವ್ರಿಗೂ ನನಗೆ ಧ್ವನಿ ಕೇಳ್ತಿತ್ತು. ಫೈನಾನ್ಸ್ನವರು ಬಂದಾರೆ, ಫಿಡ್ಸ್ನವರು ಬಂದಾರೆ ಅಂದ್ಕೂಡಲೇ ಒಳಗಡೆನೇ ಐತೆ. ಹೋಗಿ ಕೈ ಕಳ್ಸಕಮ್ಮ. ನಿಮ್ಮ ಅಜ್ಜಿನ ಇಲ್ಲಾಂದ್ರೆ ಒಳಗಡೆಗೆ ಬರ್ತಾರೇನೋ ಸಾಹೇಬ್ರು. ಇಲ್ಲಣೋ, ಇಲ್ಲ ಅವ್ರು ಇಲ್ಲಣೋ, ನಾನೇ ಮಾತಾಡ್ತಿದ್ದಿದ್ದು, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಲ್ಲಣ್ಣ ಅಂದ್ರೆ ಇವ್ರು ಯಾರು ಗೊತ್ತಾ? ನಿಮ್ಮ ಅಜ್ಜಿಗೆ ದುಡ್ಡು ಕೊಡಕ್ ಬಂದಿರೋದು. ಕರಿ ಒಂದು 50,000 ರೂಪಾಯಿ ಬಂದೈತಂತೆ. ಸಾರ್ ಇವರು ಯಾರು ಅಂತ ತಿಳ್ಕೊಬಿಟ್ಟೆ. ಕರಿ.
ಹೌದಾ? ಅಯ್ಯಯ್ಯೋ, ನಾನೆಲ್ಲೋ ಫ್ರಿಡ್ಜಿನ ದುಡ್ಡು ವಾಷಿಂಗ್ ಮೆಷಿನ್ ದುಡ್ಡು ಕಟ್ಟಿಲ್ಲ ಅವರು ಅನ್ಕೊಬಿಟ್ಟೆ. 50,000 ಬಂದಿದ್ದು ನಮ್ಮಜ್ಜಿಗೆ. ಅಜ್ಜೇ, ಬೈಲಿ ಜಲ್ದಿ ಜಲ್ದಿ ಬೇಗ ಬಾ. ಅಯ್ಯಯ್ಯೋ ಕಾಸು ಬಂದ ಹೌದಾ ಭೈರ ನಿಂಗೆ ಒಂದು 500 ರೂಪಾಯಿ ಕೊಟ್ಬಿಡ್ತೀನಿ ಬಿಡಪ್ಪ. ಅಪ್ಪ ಅಪ್ಪ ಲಾಟ್ರಿ ಲಾಟ್ರಿ. ಓ ಎಂತದಿಲ್ಲ, ಪಿಡ್ಜಿಂದು ವಾಷಿಂಗ್ ಮಿಷಿನ್ ದುಡ್ಡು ಕಟ್ಟಿಲ್ಲ EMI ಅದ್ರ ಕೊಡ್ರಮ್ಮ ಜಲ್ದಿ. ಓಹ್ ದುಡ್ಡು ಅಂದ್ಬಿಟ್ರೆ ಒಳಗಡೆಯಿಂದ ಹೆಂಗ್ ಬಂದ್ಬಿಡ್ತಾರ ನೋಡು ಹೆಂಗಸಗಳು. ಬೈರ ಒಳ್ಳೆ ಐಡಿಯಾ ಮಾಡ್ದೆ ಕಣ ನೀನು, ಇಲ್ಲಾಂದ್ರೆ ಈ ಅಜ್ಜಿ ಈಚೆಗೆ ಬರ್ತಿತ್ತಿಲ್ಲ. ಒಳ್ಳೆ ಐಡಿಯಾ ಮಾಡಿದ್ಯಾ. ಅಯ್ಯಯ್ಯೋ ಮೊಮ್ಮಗಳೇ ಸರಿಯಾಗಿ ನೋಡೋದಲ್ವೇ ನಾವ, ಕಾಸಿಲ್ಲ ಈಗೆಲ್ಲ ತಗೊಂಡು ಹೋಗ್ತಾರೆ. ಅಯ್ಯಯ್ಯೋ ಏನ್ ಮಾಡೋದು ಗೊತ್ತಿಲ್ಲ. ಅವರ್ಸ್ಕೊಂಡ್ ಕೂತಿದ್ದೆ ದುಡ್ಡು ಹೇಳ್ಬಿಟ್ಟು ಈ ಬೈರ ಎಲ್ಲಾರು ಚಿಕ್ಕ ಮಗನಿಗೆ ಐತೆ ದುಡ್ಡು. ನೋಡ್ದ ಅಜ್ಜಿ, ನಮಗೆ ಅಲ್ವಾ ಕೊಡ್ತೀಯ? ಹೆಂಗ್ ಕೊಟ್ಟೆ ನಾನು ನಿಂಗೆ ಅಲ್ವಾ? ಈಗ ಸಾರವ್ರು ಬಂದರೆ ಅದೇನು ಹೇಳಿ ಕಳಿಸು, ಇಲ್ಲ ದುಡ್ಡು ಕೊಡು, ಇಲ್ಲ ಐಟಮ್ ಎತ್ಕೊಂಡು ಹೋಗ್ತಾರೆ. ಸಾರ್ ಹಂಗೆಲ್ಲ ಮಾಡಬೇಡಿ ಸರ್, ಇನ್ನೊಂದು 3 ದಿನ ಟೈಮ್ ಕೊಡಿ ಸರ್. 3 ದಿನ ಕಟ್ಟಿಲ್ಲ ಅಂದರೆ ನೀವು ಎತ್ಕೊಂಡು ಹೋಗ್ಬಿಡಿ ಸರ್. ಇದೊಂದ್ಸಲ ಇದು ಮಾಡಿ ಸರ್. ಏನೋ ನೀವು ಗೊತ್ತಿರೋರು ಅಂತ ಕೇಳ್ಕೊಂತೀವಿ. ಬೈರ ನೀನು ಒಂಚೂರು ಹೇಳಪ್ಪ. ಸರ್, ಒಳ್ಳೆ ಅಮ್ಮ, ಅವ್ರ ಮಗ ಏನೋ ಬಂದಿಲ್ಲ, ಇಲ್ಲ ಕೊಟ್ಬಿಡೋದು. ಸರ್ ಏನು ಮಾಡ್ತೀರಾ ನೋಡಿ ಸರ್, ಒಂದು 3 ದಿನ ಟೈಮ್ ಕೊಡಿ. ಬೈರ ನೀನು ಹೇಳ್ತೀರಿ ಅಂತ 3 ದಿನ ಬಿಟ್ಟು ಬರ್ತೀನಿ ಕಣಮ್ಮ. ಅವಾಗಲೇ ಹಿಂಗೆ ಸುಳ್ಳು ಹೇಳಿದ್ರೆ ನಾವು ಇದು ಮಾಡೋಕ್ಕಾಗಲ್ಲ. ಸುಳ್ಳು ಹೇಳ್ಬೇಡ್ರಿ, ಇದ್ರೆ ಇದೇನು ಈಗ ನಾನೇನು ಎತ್ಕೊಂಡು ಹೋಗ್ಬಿಟ್ನಾ? ಆಯಿತಾ, 3 ದಿನ ಬಿಟ್ಟು ಬರ್ತೀನಿ. ಅಷ್ಟರೊಳಗಡೆ ರೆಡಿ ಮಾಡಿರ್ಬೇಕು ದುಡ್ಡು. ಏನಿಲ್ಲಮ್ಮ, ಒಂದೇ ಕಂತು. ಒಂದು ಕಂತಿಗೆ ನೀವು ಹಿಂಗೆ ಮಾಡ್ತೀರಲ್ಲ, 8,000 ರೂಪಾಯಿ ಕೊಡ್ಬೇಕಷ್ಟೇ. 8,000 ರೂಪಾಯಿ ಇಟ್ಕೊಂಡಿರಿ, ಬಡ್ಡಿ ಗಿಡ್ಡಿ ಏನು ಬೀಳಲ್ಲ. ಬರ್ತೀನಿ ನಾನು. ಸರಿನಪ್ಪ ಸರ್, ಸರಿ 3 ದಿನ ಬಿಟ್ಟು ಬನ್ನಿ ಸರ್. ನಾನು 8,000 ತೆಗೆದಿಟ್ಟಿರ್ತೀನಿ. ಸರಿ ಭಯ್ಯ, ಬೈರ ಹೆಂಗೋ ಹೇಳಿ ಇದು ಮಾಡ್ದಪ್ಪ. ಸರಿ ಸರಿ ಸರ್, ಓಟ್ ಬನ್ನಿ. ಸರಿನಮ್ಮ, ಸರಿ. ನಡಿ ಭಯ್ಯ ರಾಮಾಚಾರಿ, ನಡಿ ಹೋಗೋಣ.